ಮಾಡ್ತಾರೆ. ಈ ಮಧ್ಯಸ್ಥ ದಾರಿಕೆ ಅಂದರೆ ಇವನು ಇಬ್ಬರ ಮಾತನ್ನು ಕೇಳಿ ಆ ಒಂದು ಮಾತನ್ನು ಹೇಳ್ತಾನೆ. ಮಧ್ಯಸ್ಥ ದಾರ ಅವನು, ಉಮೇದು ದಾರ ಥರ. ಮಧ್ಯಸ್ಥ ದಾರ ಅವನ ಒಂದು ನಿಲುವನ್ನು ಸ್ಪಷ್ಟಪಡಿಸ್ತಾನೆ. ನೋಡಪ್ಪ, ಇದು ನಿನಗೆ ಸರಿಯಾಗಿದೆ, ಇದು ಮಾಡಿದರೆ ಸರಿ ಹೋಗುತ್ತೆ, ನೀನು ಸುಮ್ಮನೆ ಇದನ್ನೇ ಆರ್ಗ್ಯೂ ಮಾಡ್ತಾ ಇದ್ದರೆ ಸರಿ ಹೋಗೋದಿಲ್ಲ ಅನ್ನೋ ಒಂದು ನಿಲುವನ್ನು ಸ್ಪಷ್ಟಪಡಿಸ್ತಾನೆ. ಆದರೆ ಮೀಡಿಯೇಷನ್ನಲ್ಲಿ ಅವನು ಸುಮ್ಮನೆ ಇರಬೇಕು. ನೀವಿಬ್ಬರು ಏನು ಮಾಡ್ತೀರೋ ನೋಡಿ, ಏನೋ ಒಂದು ಕೊಟ್ಟು ತಗೊಳ್ಳೋದು ಮಾಡಿ, ಆ ಕೇಸ್ನಲ್ಲಿ ಹಂಗೆ ಆಗಿತ್ತು ಅಂತ ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ತಾನೆ ಮೀಡಿಯೇಟ್ರ್. ನಾನೊಂದು ಮಾಡಿದೆ, ಆದರೆ ಹಿಂಗೆ ಮಾಡಿದ್ರು, ಆ ಥರ ನೋಡಿ ಯಾವುದನ್ನು ಆ ಸೂಚನೆಯನ್ನು ಕೊಡ್ತಾನೆ ಅವನು. ಆದರೆ ತಟಸ್ಥ ಇವರಿಬ್ಬರ ಮಧ್ಯದಲ್ಲಿ ಬರೋದಿಲ್ಲ. ನೋಡಪ್ಪ, ನೀನು 5 ಲಕ್ಷ ಕೊಡಬೇಕು, 3 ಲಕ್ಷ ಕೊಟ್ಬಿಟ್ಟು ಹೋಗಲಿ ಅಂತ ಹೇಳೋಂಗಿಲ್ಲ ಅವನು. ಆದರೆ ಮೀಡಿಯೇಷನ್ನಲ್ಲಿ, ಈ ಮಧ್ಯಸ್ಥಿಕೆ ಪ್ರಕರಣಗಳಲ್ಲಿ ದ mediator has one type of principle that he can use before these parties, advocates, clients ಬಂದಿರ್ತಾರಲ್ಲ, ಏನಂತ ಹೇಳ್ಬೋದು ಅಂದರೆ ಕ್ಯಾಕಸ್ ಅಂತ ಒಂದಿದೆ, ಪ್ರೈವೇಟ್ ಮೀಡಿಯೇಷನ್ ಅಂತ, ಪ್ರೈವೇಟ್ ಮೀಡಿಯೇಷನ್ ಅಂತ. ಅದು ಅಮೇರಿಕನ್ ವರ್ಡ್. ಇಲ್ಲಿ ಬಂದು ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದು ಪ್ರೈವೇಟ್ ಮೀಡಿಯೇಷನ್ ಅಂದರೆ ಆರ್ಬಿಟ್ರೇಟರ್ನಲ್ಲಿ ಒಬ್ಬನನ್ನೇ ಕೂರಿಸಿ ಮಾತಾಡೋ ಹಂಗಿಲ್ಲ. ಆದರೆ ಮೀಡಿಯೇಷನ್ನಲ್ಲಿ ಪ್ರೈವೇಟ್ ಮೀಡಿಯೇಷನ್ ಮಾಡು ಹೇಗೆ, ವೈಯಕ್ತಿಕವಾಗಿ ಅವನನ್ನೇ ಅದೇನು ಬೇಕು ಅವ್ನು ಖರ್ಚಿಪ್ ಕೊಡ್ತಾರೆ. ಗಂಡ ಹೆಂಡ್ತಿನ ಯಾರು ಬಂದರೆ ಅವರ ಆಳ್ತಾ ಇರಿ ಅಂತ ಕೊಡ್ತಾರೆ ಖರ್ಚಿಪ್. ಅವ್ರ ಹತ್ತ ಮೇಲೆ ಹೇಳಮ್ಮ ನಿಮ್ಮ ಕಥೆನ ಅನ್ನೋದು ವರ್ಡ್, ಕತೆ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು. ಮೊದಲನೇ ರೂಲ್ಸಲ್ಲಿ ಮೀಡಿಯೇಷನ್ನಲ್ಲಿ ಕತೆ ಹೇಳು ಅಂದರೆ ಏನು, ಕತೆ ಹೇಳೋಕ್ಕೆ ಬಂದಿರೋದು ನಾನು, ಇಷ್ಟು ಹಾಳು ಮಾಡ್ಕೊಂಡಿದ್ದೀನಿ ನಾನು, ನನಗೆ ಮೇಂಟೆನೆನ್ಸ್ ಕೊಟ್ಟಿಲ್ಲ, ನನಗೆ ಡೈವರ್ಸ್ ಕೊಟ್ಟಿಲ್ಲ, ನಾನು ಕತೆ ಹೇಳೋಕ್ಕೆ, ಪುರಾಣ ಹೇಳೋಕ್ಕೆ ಬಂದಿರೋದು. ನೀವು ನನಗೆ ಅರ್ಥ ಆಗುತ್ತೆ, ನಿಮ್ಮ ಫ್ಯಾಕ್ಟ್ಸನ್ನು ನನಗೆ ಅರ್ಥ ಆಗುತ್ತೆ, ಈ ಪೆಟಿಷನ್ ನೋಡಿದ್ದೀನಿ, ನೋಡದೇ ಇದ್ದರೆ ಹೇಳ್ಬೇಕು ಅವನು. ಆಮೇಲೆ ಇನ್ನೊಂದೇನು ಹೇಳಬೇಕು ಅವನು, ನೋಡಿ ನಾನು ನ್ಯೂಟ್ರಲ್, ನಾನು ನಿಮ್ಮ ಮಧ್ಯದಲ್ಲಿ ಬರೋದಿಲ್ಲ, ನೀವಿಬ್ಬರು ಏನು ನಿರ್ಧಾರ ತಗೊಂಡಿದ್ದೀರಾ ಅದನ್ನು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀನಿ. ಆ ರೂಲ್ಸ್ ಇದೆ, ಅಗ್ರಿಮೆಂಟನ್ನು ಮಾಡ್ಕೊಳ್ತೀನಿ. ಆ ಅಗ್ರಿಮೆಂಟನ್ನು ನಾನು ಸೈನ್ ಮಾಡಲ್ಲ, ನೀವಿಬ್ಬರು ಸೈನ್ ಮಾಡಿ, ನಿಮ್ಮ ಕಡೆ ಬಂದಿರೋ ಅಡ್ವೊಕೇಟ್ಸನ್ನ ಸೈನ್ ಮಾಡಿ, ಅದು ಅಲ್ಲಿಗೆ ಅವಾರ್ಡ್ ಆಗುತ್ತೆ. ಆ ಅವಾರ್ಡನ್ನು ನಾನು ಸಿವಿಲ್ ಕೋರ್ಟ್ಗೆ ಕಳಿಸ್ತೀನಿ, ಅಲ್ಲಿ ನಿಮಗೆ ಡೈವರ್ಸ್ ಸಿಗುತ್ತೆ. 90% ಆಫ್ ದಿ ಕೇಸಸ್ ಆಫ್ ಮೀಡಿಯೇಷನ್ ಅದು ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಕೋರ್ಟ್ ಓನ್ಲಿ. ಓನ್ಲಿ 10% ಆರ್ ಸಿವಿಲ್ ನೇಚರ್. ಸಿವಿಲ್ ಕೋರ್ಟ್ನಲ್ಲಿ ಯಾವುದು ಬಂದಿದೆ, MFA, RSA, RFA ಯಾವುದಿರುತ್ತೋ ಅದರ 10% ಅಷ್ಟೇ. ಮಿಕ್ಕಿದೆಲ್ಲ ಫ್ಯಾಮಿಲಿ ಕೋರ್ಟ್ ಬಂದಿರೋದೆಲ್ಲ ಡಿಸ್ಪ್ಯೂಟ್ಸ್ ಎಲ್ಲನೂ ಡೈವರ್ಸು ಅಥವಾ 13B. ಮೇಜರ್ ಅದು 90%ನಲ್ಲಿ 70% 13B. ನಿಮ್ಗೆ ಗೊತ್ತಿದೆ 13Bನಲ್ಲಿ ಹೆಂಗೂ ಬಂದುಬಿಟ್ಟಿರ್ತಾರೆ ಅವರು. 5 ನಿಮಿಷ ಅವರು ಮೀಡಿಯೇಟ್ರ್ ಅವ್ರು ಹೇಳ್ತಾರೆ, ನಾನು ಮೀಡಿಯೇಟ್ರೆ, ಅಲ್ಲಿ ಹೇಳ್ತಾರೆ ಅವರು ಡೆಪ್ಯೂಟಿ ಡೈರೆಕ್ಟ್ರು, ನೋಡಿ ಸುಂದರೇಶ್ ಇದು ಒಂದು ಅರ್ಜೆಂಟ್ ಬಂದಿದೆ. ಏನು ಸರ್ 13Bನ? ನಿಮ್ಗೆ ಗೊತ್ತಾಗತ್ತಲ್ಲ 13B ಅಂತ. ಅವ್ರು ತುಂಬ ಅರ್ಜೆಂಟಲ್ಲಿದ್ದಾರೆ, ಅರ್ಜೆಂಟ್ ಡೈವರ್ಸ್ ಅವ್ರಿಗೆ. ಯಾವಾಗ ಸರ್ ಅವರ ಮದುವೆ ಆಗಿದ್ದು? ಇನ್ನೊಂದು 6 ತಿಂಗಳಾಯಿತು ಮದುವೆ ಆಗಿ. ಅದೇನು ಕೊಟ್ಟರು ಇವ್ರಿಗೆ? ಇಲ್ಲ, ಅವರು ಏರ್ ಟಿಕೆಟ್ ತೊಗೊಂಡ್ಬಂದುಬಿಟ್ಟಿದ್ದಾರೆ. ಏರ್ ಟಿಕೆಟ್ ಅಷ್ಟು ಫಾಸ್ಟಾಗಿ ಬಂದಿದ್ದಾರೆ ಅವರು. ಅದರಲ್ಲಿ ಇದೆ ನಿಮಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಿಮ್ಮ ಹತ್ರ ಇದೆ ಅನಿಸುತ್ತೆ, ಆ ಫ್ಯಾಮಿಲಿ ಕೋರ್ಟ್. ಏನಂದರೆ 4 ರೀಸನ್ನಲ್ಲಿ ಬೇಗನೆ ಕೊಟ್ಬಿಡ್ಬೋದು ಅಂತ, ಎಕ್ಸಮ್ಷನ್ ಮಾಡ್ಬೋದು. 6 ಮಂತ್ಸ್ ಎಕ್ಸಮ್ಷನ್ನ, ಸ್ಟ್ಯಾಟ್ಯುಟರಿ ಎಕ್ಸಮ್ಷನನ್ನು ಕೊಡಬೇಕಾದ್ರೆ ಒಂದು ಎಲ್ಲನ ಒಂದು ಕಡೆ ಪಿಟಿಷನ್ ಇರಬೇಕು. ಮೊದಲೇ ಎಲ್ಲಿರಬೇಕು? ಮೊದಲೇ ಎಲ್ಲನ ಒಂದು ಕಡೆ ಹಾಕ್ಕೊಂಡಿರ್ಬೇಕು. ಫ್ಯಾಮಿಲಿ ಕೋರ್ಟ್ನಲ್ಲಿ ಒಂದು ಹಾಕ್ಕೊಂಡಿರ್ಬೇಕು ನಾವು ಡೈವರ್ಸ್ಗೋ ಯಾವುದಕ್ಕನ್ನು. ನೆಕ್ಸ್ಟು ಅದು ವಿತ್ಡ್ರಾ ಮಾಡಿಬಿಟ್ಟಿರ್ತಾರೆ ಅವರು ಒಂದು 2-3 ತಿಂಗಳಲ್ಲಿ. ಆಮೇಲೆ ಬಂದು ಓಡ್ ಬರ್ತಾರೆ ಒಂದು 6 ತಿಂಗಳಾದಮೇಲೆ, ಒಂದು 4 ತಿಂಗಳಲ್ಲಿ. 6 ತಿಂಗಳು ಯಾಕೆ ಕಾಯಬೇಕು, ಇಲ್ಲೊಂದು ಹಾಕಿ ತೆಗೆದುಬಿಡೋಣ ಅಂತ ಅಬ್ಜೆಕ್ಷನ್ಗೆ ಎಲ್ಲೇ ತಗೊಂಡ್ಬಿಟ್ಟಿರ್ತಾರೆ. ಅದೇನೋ ಅಬ್ಜೆಕ್ಷನ್ ಇರುತ್ತೆ ಆ ಕೋರ್ಟ್ ಆರ್ಡರ್ಸ್ಗೆ. ಅಡ್ಮಿನಿಸ್ಟ್ರೇಟಿವ್ ಏನೋ ಆಫೀಸ್ ಅಬ್ಜೆಕ್ಷನ್ ಇರುತ್ತೆ. ಆಫೀಸ್ ಅಬ್ಜೆಕ್ಷನಲ್ಲಿ ವಿಡ್ರಾ ಮಾಡಿಬಿಟ್ಟು ಅದನ್ನು ಬಂದು ಕೋರ್ಟ್ನಲ್ಲಿ ಮತ್ತೆ ನೋಡಿ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಇಫ್ ಎನಿ ಕೇಸಸ್ ವರ್ ದೇರ್ ಪ್ರಯರ್ ಟು ದಿಸ್, ದ ಕೋರ್ಟ್ ಹ್ಯಾಸ್ ಟು ಎಕ್ಸಮ್ ದಟ್ 6 ಮಂತ್ಸ್. ನಮಗೆ ಎಕ್ಸಮ್ಷನ್ ಮಾಡಿಬಿಡಿ ಸ್ವಾಮಿ. ಮಾತಾಡೋಕ್ಕಾಗಲ್ಲ ಅವರು, ಆ ಜಡ್ಜ್ಮೆಂಟ್ ಇದೆ. ಮೊದಲೇ ನಾವು ಒಂದು ಸಾರಿ ಹಾಕಿದ್ದೀವಲ್ಲ, ಇಲ್ಲಿ ಏನಾಯಿತು ಅಂತ ನೋಡೋಕ್ಕೆ ಹೋಗಲ್ಲ ಜಡ್ಜು, ಜಸ್ಟ್ ಓಕೆ ಎಕ್ಸಮ್ಷನ್. ನೆಕ್ಸ್ಟು ಏರ್ ಟಿಕೆಟ್ ತಂದಿದ್ದೀವಿ ನಾವು, ಅದರಲ್ಲಿದೆ, ಇಫ್ ಎನಿ ಪಾರ್ಟಿ ಈಸ್ ಇನ್ ಹಾರ್ಡ್ಶಿಪ್ ಟು ಗೋ ಟು ಅಬ್ರಾಡ್ ಆರ್ ಸಮ್ವೇರ್ ಎಲ್ಸ್, ಟಿಕೆಟ್ ಪ್ರೊಡ್ಯೂಸ್ ಮಾಡಿ ತಗೊಳ್ಳಿ, ಆಮೇಲೆ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ.
ಡೈವರ್ಸ್ ಸಿಕ್ಕಿದ ಮೇಲೆ ಎಲ್ಲೋ ಒಂದು ಕಡೆ ಟಿಕೆಟ್ ಸಿಗುತ್ತೆ ಅವರಿಗೆ, ಇಲ್ಲ ಡೈವರ್ಸ್ ಸಿಗುತ್ತೆ, ಇಲ್ಲದ್ರೆ ಅದಕ್ಕೆ ಸಿಗುತ್ತೆ, 2 ಟಿಕೆಟ್ ಸಿಗುತ್ತೆ. ಸೊ ದಟ್ ಈಸ್ ದಿ ಸಿಂಪ್ಲಿಸಿಟಿ ಆಫ್ ಮೀಡಿಯೇಷನ್ ನೌ ವೇ ಡೇಸ್. Court, this is a dangerous message to the society. Dangerous message to the society by granting divorce within 6 months or without giving power to the mediator to settle for reunion. They are just making pressure, they are creating pressure on the mediator. ಬೇಗನೆ ಕಳಿಸಿ, ನಂಬರ್ ಆಫ್ ಇದು ಮೀಡಿಯೇಷನ್ ಕಮ್ಮಿ ಆಗೋಗ್ಬಿಟ್ಟಿದೆ. ಇವಾಗ ಡೈವರ್ಸು ಕಡಿಮೆ ಆಗೋಗ್ಬಿಡ್ತಾ ಇದೆ. ಇವಾಗ ನೀವೆಲ್ಲ ಕಾಯ್ತಾ ಇದ್ರೆ ಆಗಲ್ಲ. 13B ಬಂದಿದ್ದಾರೆ ನೋಡಿ, ಪೆಟಿಷನ್ ಇರೋ 13(1)A, 13(1)(1)A, 13(1)(1)B ಇರುವಂಥದ್ದನ್ನು 13B ಮಾಡ್ಕೊಂಡು ಬರ್ತಾರೆ. ವಿ ಹ್ಯಾವ್ ಟು ಗ್ರ್ಯಾಂಟ್ ದ ಡೈವರ್ಸ್ ಅಕಾರ್ಡಿಂಗ್ಲಿ ಅಂಡ್ ಅಗ್ರಿಮೆಂಟ್ ನಮ್ಮದೇ ಮಾಡಿ. ದಿಸ್ ಈಸ್ ಎ ಡೇಂಜರಸ್ ಮೆಸೇಜ್ ಟು ದಿ ಸೊಸೈಟಿ. ಒನ್ ಮಸ್ಟ್ have effort, one must give effort to the mediator, give the full power and freedom to the mediator to attempt to make a good attempt a reunion. ಅದಲ್ಲ ಇವಾಗ ಅನ್ನೋದು ಕಾಣಿಸ್ತಾ ಇದೆ ಅನ್ನೋದು ಕೇಳ್ತೇನೆ. ದಟ್ಸ್ ಎ ಮೀಡಿಯೇಷನ್. ನಿಮಗೆ ಮೀಡಿಯೇಷನ್ ಗೊತ್ತಾಯಿತು. ಇದರದ್ದು 10 ಟೈಮ್ಸ್ ನೀವು ಅದನ್ನು ರೀಪ್ರೊಡ್ಯೂಸ್ ಮಾಡ್ಕೋಬೋದು, ಅದನ್ನು ಹೆಂಗೆ ಬೇಕು ಹಾಗೆ ತಿಳ್ಕೊಬೋದು, ಎಷ್ಟು ಬೇಕು, ಯಾವುದಿದು ನಡೀತಾ ಇದೆ, ಮೀಡಿಯೇಷನ್ ಸೆಂಟರ್ ಹೆಂಗೆ ನಡೀತಿದೆ ಎಲ್ಲನೂ. ಬಟ್ ಹವೆವರ್ ದಿಸ್ ಎ ಎಫಿಕೇಷಿಯಸ್ ರೆಮಿಡಿ. ಬಹಳ ಬೇಗನೆ ಮೀಡಿಯೇಷನಲ್ಲಿ ಸೆಟ್ಲ್ ಆಗ್ತಾ ಇದೆ ಎಲ್ಲನೂ. ಕೋರ್ಟ್ಗೆ ವಾಪಸ್ ಬರ್ತಾಯಿದೆ. ಎಲ್ಲ 10 ವರ್ಷ 12 ವರ್ಷ ಇರೋದನ್ನು ಬರೀ ಅರ್ಧ ಗಂಟೆಯಲ್ಲಿ. ನಾನು ಒಂದು ಕೇಸು ಪ್ರಾಪರ್ಟಿ ಮ್ಯಾಟ್ರು 7 ವರ್ಷ ನಡೀತು, 4 ಜನ ಅಡ್ವೊಕೇಟ್ಸ್ ಎಲ್ಲ ಚೇಂಜ್ ಆಗಿದ್ದಾರೆ. ನಾನು 37 ನಿಮಿಷ ತಗೊಂಡೆ ಅದನ್ನು ಮಾಡೋದಕ್ಕೆ. ಅವರು ಅರ್ಧ ಗಂಟೆಯಲ್ಲಿ ಆಗೋಯ್ತಲ್ಲ ಸರ್ ಇದು, ಅರ್ಧ ಗಂಟೆಯಲ್ಲಿ ಆಯಿತು. ಅವ್ರಿಗೆ ಮನಸ್ಸಿರಲಿಲ್ಲ, ನಿಮ್ಮ ಕೌನ್ಸಿಲ್ಸ್ಗಾಗಲಿ ನಿಮಗಾಗಲಿ ಮನಸ್ಸಿರಲಿಲ್ಲ. ಇಲ್ಲಿ ನಾವು ಹೇಳಿದ ನಿಮಗೆ ಇಂಪ್ಲಿಮೆಂಟ್ ಮಾಡೋಕೆ ಈಸಿ ಆಯಿತು, ಆಯ್ತಲ್ಲ ಹೋಗಲಿ ಬಿಡಿ, ತುಂಬ ಸಂತೋಷ ಆಯಿತು ಸರ್, ಪಾಪ ಅವರು ವಯಸ್ಸಾಗ್ಬಿಟ್ಟಿದೆ. ಸೊ ದೋಸ್ ಆರ್ ಆಲ್ ದಿ ಅಪ್ರಿಸಿಯೇಷನ್ಸ್ ಇನ್ ದಿ ಮೀಡಿಯೇಷನ್. ಎಷ್ಟೋ ವರ್ಷ ನಡೆಯೋದನ್ನು ಅರ್ಧ ಗಂಟೆಯಲ್ಲಿ ಮಾಡ್ಬೋದು ಅನ್ನೋವಾಗ ವೈ ಕಾಂಟ್ ಒನ್ ಮಸ್ಟ್ ಗೋ ಅಹೆಡ್ ಫಾರ್ ದಿ ಮೀಡಿಯೇಷನ್ ಅಂತ. ದೆನ್ ಕಮ್ ಫಾರ್ ದಿಸ್. ವಿ ವಿಲ್ ರಿಟರ್ನ್ ಟು ದಿಸ್ the arbitration amendments now, and I will make note of those things which is very important amendments under 2015 Act. ನಾನು ಹೇಳಿದೆ ಸೆಕ್ಷನ್ 2 ಅಂತ ಹೇಳಿದೆ ಫಸ್ಟ್ ಅಮೆಂಡ್ಮೆಂಟ್. ನಿಮಗೆ ಇದು ಯಾವಾಗ ಬಂತು ಅನ್ನೋದನ್ನು ನಾನು ತಿಳಿಸಿದ್ದೀನಿ. 2015 ನೋಡಿ ಇಲ್ಲಿದೆ. ದಿ ಲಾ ಕಮಿಷನ್ ಆಫ್ ಇಂಡಿಯಾ ಇಶ್ಯೂಡ್ ಎ ರಿಪೋರ್ಟ್ ಇನ್ 2014. ಇದನ್ನು 246th ಅಮೆಂಡ್ಮೆಂಟ್ ಇದು, ಅಥವಾ 246th ರಿಪೋರ್ಟ್ ಅಂತ ಕರಿತೀವಿ ನಾವು ಪಾರ್ಲಿಮೆಂಟಲ್ಲಿ, ವಿಚ್ ಗೇವ್ ದಿ ಕಾಂಪ್ರಹೆನ್ಸಿವ್ ಓವರ್ವ್ಯೂ ಆಫ್ ದಿ ಪ್ರಾಬ್ಲಮ್ ಅಂಡ್ ಆಲ್ಸೋ ಸಜೆಸ್ಟೆಡ್ ದಿ ಸೊಲ್ಯೂಷನ್ ಸಚ್ ಆಸ್ ಎನ್ಕರೇಜಿಂಗ್ ಇನ್ಸ್ಟಿಟ್ಯೂಷನಲ್ ಆರ್ಬಿಟ್ರೇಷನ್. ಯಾಕೆ ಅಮೆಂಡ್ಮೆಂಟ್ ಆಯಿತು ಇದನ್ನು ಅಂದರೆ just to incorporate institutional arbitration. ಎರಡನೇದು ಇಂಟ್ರೊಡ್ಯೂಸಿಂಗ್ ಎ ಶೆಡ್ಯೂಲ್ ಆಫ್ ಫೀಸ್. ಎಷ್ಟೋ ಎಕ್ಸಾರ್ಬಿಟೆಂಟ್ ಆರ್ಬಿಟ್ರೇಟರು 1 ಲಕ್ಷ 5 ಲಕ್ಷ 10 ಲಕ್ಷ ಎಲ್ಲ ತಗೊಳ್ಳುವಾಗ ಅದಕ್ಕೊಂದು ಚಾನಲೈಸ್ ಮಾಡಬೇಕು, ಫೀಸನ್ನು ಕರ್ಟೈಲ್ ಮಾಡಬೇಕು, ಬರ್ಡನ್ ಆಗಬಾರ್ದು ಪಾರ್ಟೀಸ್ಗೆ ಅನ್ನೋದಕ್ಕೆ ದೇ ಗಾಟ್ ಇಟ್. ಇಂಟ್ರೊಡ್ಯೂಸ್ ಎ ಶೆಡ್ಯೂಲ್ ಆಫ್ ಫೀಸ್ ಫಾರ್ ಆರ್ಬಿಟ್ರೇಷನ್ ಇನ್ ದಿ ಅಡ್ ಹಾಕ್ ಆರ್ಬಿಟ್ರೇಷನ್, ಇಶ್ಯೂಯಿಂಗ್ ಗೈಡೆನ್ಸ್ that hearing should be heard in continuous sitting. ಇವತ್ತು ಮಾಡೋದು, ಇನ್ನು 6 ತಿಂಗಳಾದಮೇಲೆ ನನಗೆ ಅಮೇರಿಕಾದಲ್ಲಿ ಬೇಕು, ನನಗೆ ಸಿಂಗಪೂರಲ್ಲಿ ಬೇಕು ಅಂತ ಆರ್ಬಿಟ್ರೇಟರ್ ಕೇಳಿದ್ರೆ ಅವ್ರಿಗೆಲ್ಲ ಕೊಟ್ಟು ಇದು ಮಾಡಿ, ಇಲ್ಲದ್ರೆ ಬರಲ್ಲ ಅನ್ನೋದು, ನಂಗೆ ಟೈಮ್ ಇಲ್ಲ ಅನ್ನೋದು. ಟು ಕಟ್ ಆಫ್ ಆಲ್ ದೀಸ್ ಹರ್ಡಲ್ಸ್ ಬಂದಿದೆ. ಏನಂದರೆ ಕಂಟಿನ್ಯೂಸ್ ಸಿಟ್ಟಿಂಗ್ ಯಾವಾಗ ಮಾಡ್ಬೋದು, ಕಂಟಿನ್ಯೂಸ್ ಆಗಿ ಒಂದು ಅಡ್ಜರ್ಮೆಂಟ್ ಕೊಡಬಾರ್ದು ಆ ಥರ. Issuing guidance that hearing should be heard in continuous sittings to avoid the culture of frequent adjournments. Adhe nanu heli, requiring that the courts refer disputes to arbitration as long as they are prima facie satisfied that there is a valid arbitration agreement.
ಕರೆಕ್ಟಾಗಿದೆಯಾ ಅಗ್ರಿಮೆಂಟ್ ಫಸ್ಟು? ಅಗ್ರಿಮೆಂಟೇ ನೆಟ್ಟಿಗಿಲ್ಲದೆ ಇದ್ದರೆ, ಅದರಲ್ಲಿ ಆರ್ಬಿಟ್ರೇಷನ್ ಕ್ಲಾಸೇ ಇಲ್ಲದೆ ಇದ್ದರೆ, ಆರ್ಬಿಟ್ರೇಷನ್ಗೆ ಹೋಗಿ ಸಿಕ್ಕಾಕೊಂಡು 4 ವರ್ಷ ಆದಮೇಲೆ ಗೊತ್ತಾದರೆ ಅದು ಪ್ರಿಲಿಮಿನರಿ. ಇನಿಷಿಯಲಿ ದ ಜಡ್ಜ್ ಹ್ಯಾಸ್ ಟು ಸಿ ವೆದರ್ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಕ್ಲಾಸ್ ಈಸ್ ದೇರ್ ಆರ್ ನಾಟ್ ಇನ್ ದಿ ಕಾಂಟ್ರಾಕ್ಟ್ಸ್, ಇನ್ ದಿ ಅಗ್ರಿಮೆಂಟ್ಸ್, ಇನ್ ದಿ ಡಾಕ್ಯುಮೆಂಟ್ಸ್. ಅದನ್ನು ನೋಡೋದಕ್ಕೆ ಅಮೆಂಡ್ಮೆಂಟ್ ಮಾಡಿದ್ರು. This is Government promulgated the Arbitration Conciliation Act Ordinance on 23rd October 2015. ನಿಮ್ಗೆ ನಾ ಹೇಳಿದ್ದೆ 23rd October 2015 ಆಯಿತು. ಆ್ಯಂಡ್ ಇದು ಬಿಲ್ ಏನಂತ ಕರೀತಾರೆ? ಅಮೆಂಡ್ಮೆಂಟ್ ಬಿಲ್ 2015 ಅಂತ ಕರೀತಾರೆ. ಇದನ್ನು ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್ ಇನ್ ಇಟ್ಸ್ ರೀಸೆಂಟ್ ಸೆಷನ್ ಟು ರೀಪ್ಲೇಸ್ ದಿ Arbitration Conciliation Act Ordinance 2015 passed by the Lok Sabha on 17th December 2015 and assent on 31st December 2015. ಡೇಟ್ ಆಫ್ ಎನ್ಫೋರ್ಸ್ಮೆಂಟ್ ಯಾವುದು? 23rd October. ನಾನು ನಿಮ್ಗೆ ಹೇಳಿದ್ದೆ 23rd October 2015 ಅದನ್ನು ಎನ್ಫೋರ್ಸ್ಮೆಂಟ್ ಡೇಟ್ ಅಂತ ತಗೊಂಡಿದ್ದಾರೆ. ಹಾಗಾದರೆ ಏನು ಅಮೆಂಡ್ಮೆಂಟ್ ಮಾಡಿದ್ದಾರೆ? ವಾಟ್ ಆರ್ ಆಲ್ ದಿ ಅಮೆಂಡ್ಮೆಂಟ್ಸ್ ದೇ ಮೇಡ್ ಇಟ್ ಇನ್ 2015 ಆ್ಯಕ್ಟ್ ಬಿಲ್? ಮೊದಲನೇದು 2(1)E, 2 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಇ. ಏನಂದರೆ ಬಿಫೋರ್ ಅಮೆಂಡ್ಮೆಂಟ್ ಏನಿತ್ತದು? ಬಿಲ್ ಪಾಸ್ ಮಾಡಿದ್ಮೇಲೆ 2015 ಏನಾಯ್ತದು? ಬಿಫೋರ್ ಅಮೆಂಡ್ಮೆಂಟ್, ಪ್ರಯರ್ ಟು ದಿ ಅಮೆಂಡ್ಮೆಂಟ್, ದ ಡೆಫಿನೇಷನ್ ಆಫ್ ದಿ ಟರ್ಮ್ ಕೋರ್ಟ್ ವಾಸ್ ಆಂಬಿಗ್ಯಸ್. ಮೊದಲು ಕೋರ್ಟ್ ಅಂದರೆ ಎಲ್ರಿಗೂ ಕನ್ಫ್ಯೂಷನ್ ಇತ್ತು. ಯಾವ ಕೋರ್ಟ್ ಅಂದರೆ ಏನು? ಸಿವಿಲ್ ಸೀನಿಯರ್ ಸಿವಿಲ್ ಜಡ್ಜಾ? ಪ್ರಿನ್ಸಿಪಲ್ ಸಿವಿಲ್ ಜಡ್ಜಾ? ಕೋರ್ಟ್ ಅಂದರೆ ಕಮರ್ಷಿಯಲ್ ಕೋರ್ಟಾ, ಲೇಬರ್ ಕೋರ್ಟಾ, ಹೈಕೋರ್ಟ್ ಯಾವುದು ಅಂತ. ಆಮೇಲೆ ಇವರು ಮಾಡಿದರು ಫಾರ್ ಆಲ್ ಡೊಮ್ಯಾಸ್ಟಿಕ್ ಅಮೆಂಡ್ಮೆಂಟ್ ಮಾಡಿದರು. ಏನಂತ? ಫಾರ್ ಆಲ್ ಡೊಮ್ಯಾಸ್ಟಿಕ್ ಆರ್ಬಿಟ್ರೇಷನ್ಸ್ ಕೋರ್ಟ್ ಮೀನ್ಸ್ ಪ್ರಿನ್ಸಿಪಲ್ ಸಿವಿಲ್ ಕೋರ್ಟ್. ಕೋರ್ಟ್ ಮೀನ್ಸ್ ಪ್ರಿನ್ಸಿಪಲ್ ಸಿವಿಲ್ ಕೋರ್ಟ್. ಫಾರ್ ಆಲ್ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಆರ್ಬಿಟ್ರೇಷನ್ ಕೋರ್ಟ್ ಮೀನ್ಸ್ ಹೈ ಕೋರ್ಟ್ ಆರ್ ದಿ ಸುಪ್ರೀಂ ಕೋರ್ಟ್. ಇದು 2(1)E ಅಮೆಂಡ್ಮೆಂಟ್. ಮೊದಲನೇ ಅಮೆಂಡ್ಮೆಂಟ್ ಗೊತ್ತಾಯ್ತಾ? Before amendment, prior to the amendment, the definition of the term court was ambiguous. It was ambiguous in the sense that it did not demarcated the boundary between the jurisdiction of the district court and high court. After the amendment, the word court to be referred as principal civil court of original jurisdiction in the case of domestic and high court in case of international commercial arbitration. ಕೋರ್ಟ್ ಅಂದರೆ 2(1)E ನಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಸೆಕ್ಷನ್ 2 ಸಬ್ ಕ್ಲಾಸ್ 2 ಏನಿತ್ತು? ಪಾರ್ಟ್ 1 ಆಫ್ ದಿ ಆ್ಯಕ್ಟ್, ಡೊಮೆಸ್ಟಿಕ್ ಆರ್ಬಿಟ್ರೇಷನ್ ವಾಸ್ ಓನ್ಲಿ ಅಪ್ಲಿಕೇಬಲ್ ಟು ದೋಸ್ ಆರ್ಬಿಟ್ರೇಷನ್ ವೇರ್ ದಿ ಪ್ಲೇಸ್ ಆಫ್ ಆರ್ಬಿಟ್ರೇಷನ್ ಇಂಡಿಯಾ. ಡೊಮೆಸ್ಟಿಕ್ ಅಂದರೆ ಏನು? ಇಂಡಿಯಾದಲ್ಲಿ ಆದರೆ, ಫಾರಿನಲ್ಲಾದರೆ ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಅಂತ 2 ಸಬ್ ಕ್ಲಾಸ್ 2 ಅಮೆಂಡ್ ಮಾಡಿದ್ರು. ನೆಕ್ಸ್ಟ್ ಬಿಫೋರ್ ಅಮೆಂಡ್ಮೆಂಟ್ ಏನಾಯಿತು? ಆರ್ಬಿಟ್ರೇಷನ್ ಕನ್ಸಿಲಿಯೇಷನ್ ಆ್ಯಕ್ಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಆರ್ಬಿಟ್ರೇಷನ್ಸ್ ವಿಚ್ ಟೇಕ್ಸ್ ಪ್ಲೇಸ್ ವಿತಿನ್ ದಿ ಟೆರಿಟರಿ ಆಫ್ ಇಂಡಿಯಾ. ಆಮೇಲೆ ಏನಾಯಿತು? ಎಲ್ಲಾದರೂ ಮಾಡಿ, ಫಾರಿನಲ್ಲೂ ಮಾಡಿ, ಆದರೆ ಅದರ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಆರ್ಬಿಟ್ರೇಷನ್ ಅಂತ ಮಾಡ್ಕೊಳ್ಳಿ. ಪ್ಲೇಸ್ ಆಫ್ ಆರ್ಬಿಟ್ರೇಷನ್ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಗಪೂರ್ ಆದರೆ ಅದನ್ನು ಇಂಟರ್ನ್ಯಾಷನಲ್ ಕೋರ್ಟ್ ಅಂತ ಹೇಳಿ, ಇಂಟರ್ನ್ಯಾಷನಲ್. ಆದರೆ ನಿಮಗೆ ಗೊತ್ತಿದೆ ಅನಿಸುತ್ತೆ, ಇನ್ ಎನಿ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಆರ್ಬಿಟ್ರೇಷನ್ umpire, arbitrator or the place of arbitration must be neutral. ಇಂಡಿಯಾ ಮತ್ತು ಇಂಗ್ಲೆಂಡ್ ಮಧ್ಯದಲ್ಲಿ ಡಿಸ್ಪ್ಯೂಟ್ ಇದ್ದರೆ ಇಬ್ಬರು ಅವರು ಅಮೇರಿಕಾದಲ್ಲಿ ಮಾಡಬೇಕು, ಸಿಂಗಪೂರಲ್ಲಿ ಮಾಡ್ಬೋದು, ಮಲೇಷಿಯಾದಲ್ಲಿ ಮಾಡ್ಬೋದು. ಇಂಗ್ಲೆಂಡ್ನಲ್ಲಿ ಮಾಡೋ ಹಂಗಿಲ್ಲ, ಇಂಡಿಯಾದಲ್ಲಿ ಮಾಡೋ ಹಂಗಿಲ್ಲ. ಯಾಕಂದರೆ ಅದು ನ್ಯೂಟ್ರಾಲಿಟಿ ಅನ್ನೋ ವರ್ಡನ್ನು ಎಫೆಕ್ಟ್ ಆಗುತ್ತೆ. ಯು ಗಾಟ್ ಇಟ್. ನೆಕ್ಸ್ಟು ಎಲೆಕ್ಟ್ರಾನಿಕ್ ಮೀನ್ಸ್, communication through electronic means as an agreement in writing, section 7(4)B. ಇದು ಅಮೆಂಡ್ಮೆಂಟ್ ಆಯಿತು. ಸೆಕ್ಷನ್ 7 ಸಬ್ ಕ್ಲಾಸ್ 4 ಸಬ್ ಕ್ಲಾಸ್ ಬಿ ಏನು? ಆ್ಯನ್ ಅಗ್ರಿಮೆಂಟ್ ಶೆಲ್ ಬಿ ಕನ್ಸಿಡರ್ಡ್ ಇನ್ ರೈಟಿಂಗ್ ಫಾರ್ ದಿ ಪರ್ಪಸ್ ಆಫ್ assuring the validity of arbitration agreement if the communication has been made or words have been exchanged between the parties through electronic means. ಅಂದರೆ ಇಮೇಲಲ್ಲಿ ಮಾಡಿದರೆ ಮೊದಲು ತಗೊಳ್ತಾ ಇರಲಿಲ್ಲ. ಇಲ್ಲ ಲೀಗಲ್ ನೋಟಿಸೇ ಬೇಕು, ಅಡ್ವೊಕೇಟೇ ಕಳಿಸಿರಬೇಕು ಲೀಗಲ್ ನೋಟಿಸು ಅನ್ನೋದೆಲ್ಲ ಇತ್ತು.
ಈಗ ಹಂಗಿಲ್ಲ. ಒಂದು ಇಮೇಲ್ ಬಂದಿದೆಯೇನ್ರಿ, ದಟ್ ಈಸ್ ಆಲ್ಸೋ ಎ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಆ್ಯಂಡ್ ಇಟ್ಸ್ ಆಲ್ಸೋ ಸೆಟ್ ಟು ಬಿ ದ ಡಾಕ್ಯುಮೆಂಟ್ ಆಫ್ ಪ್ರೂಫ್ ಆಫ್ ಸರ್ವಿಸ್ ಆಫ್ ನೋಟಿಸ್. ಅಥವಾ ಅದನ್ನು ಎವಿಡೆನ್ಸ್ ಆಗಿ ತೊಗೋಬೋದು. ಅದರಲ್ಲಿರೋ ಕಮ್ಯುನಿಕೇಷನ್ ಏನಿದೆಯೋ ದಟ್ ಇಸ್ ಆಲ್ಸೋ ಎವಿಡೆನ್ಷಿಯರಿ ಪಾರ್ಟ್ ಅಂತ ತಗೊಂಡ್ರು. Thus now, if the parties have exchanged words through emails or even through messengers, that can also be considered as agreement in writing. ಮೊದಲೇನಾಗ್ತಾ ಇತ್ತು ಅಂದರೆ, if a dispute comes, commercial dispute comes, the court will examine or the arbitrator will examine whether arbitration clause is there or not. ಎಲ್ಲಿ? In the agreement. ಯಾವುದರಲ್ಲಿ? Agreement between the two parties. ಫಾರ್ ಎಕ್ಸಾಂಪಲ್ MOU ಅಂದ್ಕೊಳ್ಳೋಣ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, MOU ಅಂದರೆ. ಅದು ಬಿಟ್ಟರೆ ಯಾವುದು? ನೆಕ್ಸ್ಟ್ ಯಾವುದೋ ಒಂದು ನೀವು ಸೇಲ್ಗೆ ಅಗ್ರಿಮೆಂಟ್, ಪರ್ಚೇಸ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರ. ನೆಕ್ಸ್ಟ್ ಇನ್ಯಾವುದು? ಒಂದು ಪರ್ಚೇಸ್ ಆರ್ಡರ್ ಇರುತ್ತೆ, ಪರ್ಚೇಸ್ ಆರ್ಡರ್, ಅದರಲ್ಲೂ ಒಂದು ಅಗ್ರಿಮೆಂಟ್ಸ್ ಇರುತ್ತೆ. ಅದ್ರ ಬದಲು ಇಮೇಲಲ್ಲೇ ಏನಾದರೂ ಕಮ್ಯುನಿಕೇಷನ್ ಕಾಣಿಸುತ್ತಾ ಅಂತ ಆರ್ಬಿಟ್ರೇಟರ್ ನೋಡ್ಬೋದು. ಏನಂತ? ಇಫ್ I will obey your instruction, obey your communication ಅಂತ ಒಬ್ಬ ಬರ್ದಿರ್ತಾನೆ ಆಪೋಸಿಟ್ನಲ್ಲಿ. obey your, I appreciate your way of approach to settle the case. Okay, we can go for this arbitration and you please select one arbitrator. If the communication is there in the mail, that is said to be agreement between two parties, that the judge or the arbitrator has to consider that this is the clause. ಇವಾಗ ಆರ್ಬಿಟ್ರೇಷನ್ ಅಂತ ಬಂದ ತಕ್ಷಣ ನೆಕ್ಸ್ಟ್ ಏನು ಮಾಡಿ, ನಾವು ಒಪ್ಕೊಳ್ಳೋದಿಲ್ಲ ಅಂದ್ಕೊಳ್ಳೋಣ. ಇಫ್ ಎ ಪಾರ್ಟಿ ಡಸ್ ನಾಟ್ ಅಗ್ರಿ ಸೇಯಿಂಗ್ ದಟ್ ಇಟ್ ಈಸ್ ನಾಟ್ ದಿ ಆರ್ಬಿಟ್ರೇಷನ್ ಕ್ಲಾಸ್, ಐ ವಿಲ್ ಗೋ ಟು ದ ಸಿವಿಲ್ ಕೋರ್ಟ್ ಫಾರ್ ಸ್ಪೆಸಿಫಿಕ್ ರಿಲೀಫ್ ಆರ್ ಫಾರ್ ಡ್ಯಾಮೇಜಸ್, ಸೂಟ್ ಫಾರ್ ಡ್ಯಾಮೇಜಸ್ ಆರ್ ಫಾರ್ ರಿಲೀಫ್ ಆರ್ ಫಾರ್ ಇಂಜಂಕ್ಷನ್. ನೋ, ದೆನ್ ಇಫ್ ದಟ್ ಸರ್ಕಮ್ಸ್ಟೆನ್ಸ್ ಕಮ್ಸ್, they will approach the High Court by filing civil miscellaneous petition, that is CMP. ಇಬ್ಬರ ಪಾರ್ಟೀಸು ಅಗ್ರಿಮೆಂಟಲ್ಲಿ ಏನಿಲ್ಲ ನಾನು ಬರೋದಿಲ್ಲ, ನಾನು ಸಿವಿಲ್ ಕೋರ್ಟ್ಗೆ ಹೋಗ್ತೀನಿ ಅಂದರೆ, ಆವಾಗ ಐದರ್ ಪಾರ್ಟಿ ಯಾರು ಕಾನ್ಫ್ಲಿಕ್ಟ್ ಇರುತ್ತೋ ಆ ಪಾರ್ಟಿ ಲೂಸರ್ ಅವನು ಹೈಕೋರ್ಟ್ಗೆ ಹೋಗ್ಬಿಟ್ಟು, ನೋಡಿ ಸ್ವಾಮಿ, ಹೈಕೋರ್ಟ್ಗೆ ಹೋಗ್ತಾನೆ. ಅವನು ಹೈಕೋರ್ಟ್ನಲ್ಲಿ ಒಂದು ಫೈಲ್ ಮಾಡ್ತಾನೆ. ಏನಂತ? CMP ಫೈಲ್ ಮಾಡ್ತಾನೆ, ಸಿವಿಲ್ ಮಿಸ್ಸಿಲೇನಿಯಸ್ ಪೆಟಿಷನ್ ಫೈಲ್ ಮಾಡಿಬಿಟ್ಟು, this email communication says that he has agreed for the arbitration, but now he is declining his own words. Therefore, consider as per section the amendment that this is the clause for arbitration. How the judge will pass the order immediately. ಯಾರೋ ಒಬ್ಬರನ್ನ ಸಿದ್ಧಲಿಂಗೇಶೋ ಅಥವಾ ಯಾರೋ ಹೈಕೋರ್ಟ್ ಜಡ್ಜ್ ಯಾರನ್ನೋ ಒಬ್ಬರನ್ನ ನಾನು ಅಪಾಯಿಂಟ್ ಮಾಡ್ತಾ ಇದ್ದೀನಿ, ನಮ್ಮ ಹತ್ರ ಲಿಸ್ಟ್ ಇದೆ ಒಂದು ಅಂತ ಹೇಳ್ತಾರೆ. ಆಫ್ಟರ್ ಹಿಯರಿಂಗ್, ಆಫ್ಟರ್ ನೋಯಿಂಗ್ ದ ಮೆರಿಟ್, after due hearing before the parties, by the parties, the High Court judge will pass the order saying that go for this arbitrator. I have a list. Do you have any objection? Arbitration center ಇದೆ ಇಲ್ಲಿ ಖನಿಜ ಭವನ್ನಲ್ಲಿ, ಅಲ್ಲಿ ಕಳಿಸ್ತಾ ಇದ್ದೀನಿ, ನಿಮ್ದೇನಾದ್ರು ಅಬ್ಜೆಕ್ಷನ್ ಇದೆಯೇನ್ರಿ ಇವ್ರನ್ನ ಸಿದ್ಧಲಿಂಗೇಶ್ ಕಳಿಸ್ತಾವಾಗ ಅಂತ. ಅವರು ರಿಟೈರ್ಡ್ ಜಡ್ಜು ಆರ್ಬಿಟ್ರೇಷನ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಸದ್ಯ ಹೋದರೆ ಸಾಕು ಅಂತ ಇರುತ್ತೆ ಆರ್ಬಿಟ್ರೇಷನ್ಗೆ. ಯಾರೋ ಒಬ್ಬರು ಸ್ವಾಮಿ ಕಳಿಸಿ ಅಲ್ಲಿ ನೋಡ್ಕೊಳ್ಳೋಣ. ಅಲ್ಲಿ ಹೋದ ಮೇಲೆ ಸಿಕ್ಕಾಕೊಂಡ್ಬಿಡುತ್ತೆ. ಅಲ್ಲಿ ಕೆಲವರಿಗೆ ರಿಟೈರ್ಡ್ ಜಡ್ಜಸ್ಗೆ ಕಮರ್ಷಿಯಲ್ ನಾಲೆಡ್ಜ್ ಇರೋದಿಲ್ಲ, ಇಂಪ್ಯಾಕ್ಟ್ ಇರೋದಿಲ್ಲ. ಇಂಪ್ಯಾಕ್ಟ್ ಅಂದರೆ ಯಾವುದು? ಸಮ್ ಇಂಪ್ಯಾಕ್ಟ್ ಆಫ್ ದಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್, ಲೈಕ್ ವಾಟ್ ವಿ ಕಾಲ್ ಈ ಮರ್ಜರ್ ಆಫ್ ದಿ ಕಂಪನೀಸ್. ಅದು ಡೀಲ್ ಮಾಡಿರೋಲ್ಲ ಸಿವಿಲ್ ಕೋರ್ಟ್ನಲ್ಲಿ. ಮರ್ಜರ್, ಅಮಾಲ್ಗಮೇಷನ್, ಮರ್ಜರ್ ಆ್ಯಂಡ್ ಅಮಾಲ್ಗಮೇಷನ್. ಆಮೇಲೆ ಇವಾಗೆಲ್ಲ ಸೆಬಿ ನಾರಮ್ಸ್ ಎಲ್ಲ ಗೊತ್ತಿರೋದಿಲ್ಲ, ಶೇರ್ಸು ಎಲ್ಲೋ ಹೋಗ್ಬಿಟ್ಟಿರುತ್ತೆ, ಅದೆಲ್ಲ ಡಿಸ್ಪ್ಯೂಟ್ ಬಂದುಬಿಟ್ಟಿರುತ್ತೆ. ಆಮೇಲೆ ಇವಾಗೆಲ್ಲ ಒಂದು ಬಂದಿದೆ, ಏನಂದರೆ ವಾಟ್ ವಿ ಕಾಲ್ ದಿ ಅಗ್ರಿಮೆಂಟ್ಸ್ ಇನ್ ನೇಚರ್ ಬೈ ಸ್ಪೀಡಿ ಮೋಟಿವೇಶನ್ ಆಫ್ ದಿ ಕಮರ್ಷಿಯಲ್ ಆ್ಯಂಡ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಂತ. ಏನಂದರೆ ಕೆಲವು ಅಗ್ರಿಮೆಂಟ್ಸ್ ಎಲ್ಲ ಮಾಡ್ತಾರೆ. ಇವಾಗೆಲ್ಲ ಲೈನ್ ಆಫ್ ಆ್ಯಕ್ಷನ್ ಅಂತ ಮಾಡ್ತಾರೆ. ಅದನ್ನು ಲೈನ್ ಆಫ್ ಆ್ಯಕ್ಷನ್ ಅಂದರೆ ಇಷ್ಟೇ ದಿನದಲ್ಲೇ ನೀವು ಕಾಂಟ್ರಾಕ್ಟನ್ನು ಕ್ಲೋಸ್ ಮಾಡಬೇಕು. ಲೈನ್ ಆಫ್ ಆ್ಯಕ್ಷನನ್ನು ಕೂಡ LOC ಕೊಟ್ಟಿರ್ತಾರೆ, ಅದನ್ನು ಲೈನ್ ಆಫ್ LOA ಕೊಟ್ಟಿರ್ತಾರೆ. 5 ದಿನದಲ್ಲೇ ಮಾಡಬೇಕು. ಇದು ಅಲ್ಲಿ ಮತ್ತೆ ಡಿಸ್ಪ್ಯೂಟ್ ಬರುತ್ತೆ. ಸಿವಿಲ್ ಕೋರ್ಟ್ಗೆ ನಾಲೆಡ್ಜ್ ಇರೋದಿಲ್ಲ ಇದೆಲ್ಲ.
ಯಾರಿಗೋ ಕೊಡಬಾರ್ದು. ಆವಾಗ ಕಮರ್ಷಿಯಲಲ್ಲಿ ಗೊತ್ತಿದೆಯಾ, ಒಬ್ಬರು ಕಮರ್ಷಿಯಲ್ ಎಕ್ಸ್ಪರ್ಟನ್ನು ಆರ್ಬಿಟ್ರೇಟರ್ ಮಾಡ್ಬೋದು. ಈ ಅಮೆಂಡ್ಮೆಂಟ್ನಲ್ಲಿ ಬಂತು. ಸಿವಿಲ್ ಜಡ್ಜ್ ರಿಟೈರ್ಡ್ ಬೇಡ ಅಂತ ಹೇಳ್ಬೋದು ನೀವು ಹೈಕೋರ್ಟ್ ಜಡ್ಜ್ಗೆ. ಸ್ವಾಮಿ ನಾಲೆಡ್ಜ್ ಎಲ್ಲ ಅಲ್ಲಿ ಕಮ್ಮಿ ಬಂದಿರುತ್ತೆ ಕೇಸಸ್, ಗೊತ್ತಿಲ್ಲ ಅಲ್ಲ, ಅವ್ರು ಓದ್ಬಿಟ್ಟು ತಿಳ್ಕೊತಾರೆ ಎಲ್ಲ ಜಡ್ಜಸ್ಸು. ದೇ ಆರ್ ಆಲ್ ಇಂಟೆಲಿಜೆಂಟ್ಸ್, ಅವ್ರಿಗೆಲ್ಲ ನಾಲೆಡ್ಜ್ ಇರುತ್ತೆ, ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಏನು ಹೇಳ್ಬೋದು ಪಾರ್ಟೀಸು, ಸ್ವಾಮಿ ಇದರಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ದು ಒಪಿನಿಯನ್ ಬೇಕು, ಅದಕ್ಕೆ ಕಮರ್ಷಿಯಲ್ ಆರ್ಬಿಟ್ರೇಟರ್ ಒಬ್ಬರು ಇದ್ದಾರೆ, ಅವ್ರನ್ನ ಅಪಾಯಿಂಟ್ ಮಾಡ್ತೀವಿ, ಅವ್ರ ಹೆಸರನ್ನ ನಾವಿಬ್ಬರು ಒಪ್ಪಿದ್ದೀವಿ. ಫಾರ್ ಆರ್ಬಿಟ್ರೇಷನ್, ಫಾರ್ ಕನ್ಸಿಲಿಯೇಷನ್, ಫಾರ್ ಮೀಡಿಯೇಷನ್, ಫಾರ್ ಲೋಕ್ ಅದಾಲತ್, both the parties must agree, otherwise even Supreme Court cannot do any relief, they cannot give any relief if both the parties decline, if either party declines. Agreement, ಇಬ್ಬರದು ಅಗ್ರಿಮೆಂಟ್ ಇದ್ದರೆ, ಇಬ್ಬರದು ಒಪ್ಪಿಗೆ ಇದ್ದರೆ, ಕನ್ಸೆಂಟ್ ಇದ್ದರೆ, if both the parties gives the consent, then only this section 89 is applicable, otherwise it's a utter failure, is a ಅಟರ್ ಫೇಲ್ಯೂರ್. ಇಲ್ಲಿ ಏನು ಬಂತು, ಇಲ್ಲಿ ಅಮೆಂಡ್ ಮಾಡಿದ್ದಾರೆ. ಅಲ್ಲಿತ್ತಲ್ಲ ಒಂದು ಕಮ್ಯುನಿಕೇಷನ್ ಒಪ್ಕೊಂಡಿದ್ರಲ್ಲ ಅವರು, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನಲ್ಲಿ ಮೇಲಲ್ಲಿ. ಆದ್ದರಿಂದ ದ ಜಡ್ಜ್ ಮೇ ಸೇ, ಸಿ ಲುಕ್ ಹಿಯರ್, ಇನ್ ದಿಸ್ ಮೇಲ್ ಇಟ್ ಇಸ್ ವೆರಿ, ದ ವರ್ಡಿಕ್ಟ್ ಈಸ್ ದೇರ್, ದ ಕ್ಲಿಯರ್ ಡೆಫಿನೇಷನ್ ಇಸ್ ದೇರ್, ಇಟ್ ಇಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್ ದಟ್ you if any dispute comes, you are referring this matter to some judges or something, you must go accordingly, you cannot decline, I will pass the order. But there is an alternative, you can choose any judges, retired judges out of my list. You must go to the arbitration center, Kanij Bhavan. Judge may make the submission, may make his own observations, he will confer the order on this observation after due hearing by both the parties. ನಾನೇನು ಹೇಳಿದೆ ನಿಮಗೆ, 7(4)B ಹೇಳಿದೆ. ನೆಕ್ಸ್ಟ್ ಸೆಕ್ಷನ್ 8. ಬಿಫೋರ್ ಅಮೆಂಡ್ಮೆಂಟ್ ಏನಿತ್ತು ಸೆಕ್ಷನ್ 8, ಪಾರ್ಟಿ ವಾಸ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಒರಿಜಿನಲ್ ಆರ್ ಡ್ಯೂಲಿ ಸರ್ಟಿಫೈಡ್ ಕಾಪಿ ಆಫ್ ದಿ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಟು ದಿ ಕೋರ್ಟ್. ಅಮೆಂಡ್ಮೆಂಟ್ ಏನಾಯ್ತು ಹಾಗಾದರೆ, ಮೊದಲು ಒರಿಜಿನಲ್ ತಂದ್ಕೊಳಪ್ಪ, ಇಲ್ಲದಿದ್ದರೆ ನಾನು ಆರ್ಬಿಟ್ರೇಷನ್ ಮಾಡೋದಿಲ್ಲ ಅಂತ ಆರ್ಬಿಟ್ರೇಟರು ಮೇ ಡಿನೈ ಪ್ರೊಸೀಡಿಂಗ್, ಆರ್ ಇಟ್ ವಿಲ್ ನಾಟ್ ಕಂಟಿನ್ಯೂ, it is very difficult to continue the proceedings if original certified copy is there or not. Now, if either party makes an application before the arbitrator stating, sir, I don't have this original sale deed or something, it is with other party, therefore pass the interim order or direct him to produce that one. ಮೊದಲಿರಲಿಲ್ಲ, ಯಾರ ಹತ್ರ ಇದೆಯೋ ಅವ್ರು ಹಾಕ್ರಿ, ಅಲ್ಲಿ ತನಕ ನಾನು ಇದ್ದೇ ಮಾಡ್ತೀನಿ. ಆರ್ಬಿಟ್ರೇಟರ್ ಇವಾಗೆಲ್ಲ ಅವ್ರ ಹತ್ರ ಇದೆ, ಅಪ್ಲಿಕೇಶನ್ ಹಾಕಿದ್ದೀನಿ ನಾನು, ಪಾಸ್ ಮಾಡಿ ಆರ್ಡ್ರ್, ಅವ್ರನ್ನ ಇನ್ನು 15 ದಿವಸದಲ್ಲಿ ಪ್ರೊಡ್ಯೂಸ್ ಮಾಡು ಅಂತ ಹೇಳಿ ಅನ್ನೋದು ಅಮೆಂಡ್ಮೆಂಟ್ ಆಯಿತು. ಯು ಗಾಟ್ ಇಟ್. ಆಫ್ಟರ್ ಅಮೆಂಡ್ಮೆಂಟ್ ಸೆಕ್ಷನ್ 8 ಇಲ್ಲಿ ಹೇಳ್ತೇಳಿ, ದಿ ಅಮೆಂಡೆಡ್ ಸೆಕ್ಷನ್ 8 ಆಫ್ ದಿ ಆ್ಯಕ್ಟ್ ಪ್ರೊವೈಡ್ಸ್ ದಟ್ ದ ಪವರ್ ಆಫ್ ದಿ ಜುಡಿಷಿಯಲ್ ಅಥಾರಿಟಿ ಟು ರೆಫರ್ ದಿ ಪಾರ್ಟೀಸ್ ಟು ಆರ್ಬಿಟ್ರೇಷನ್ ನಾಟ್ ವಿಸ್ಟ್ಯಾಂಡಿಂಗ್ ಎನಿ ಜಜ್ಮೆಂಟ್, ಡಿಕ್ರಿ ಆರ್ ಆರ್ಡರ್ of the Supreme Court or any court unless it finds that prima facie no valid administrative agreement exists. ಇವಾಗ ಅಗ್ರಿಮೆಂಟ್ನಲ್ಲಿ ಇದೆ ಅನ್ಸ್ಕೊಂಡ್ರೆ ಸಾಕು, ಆರ್ಬಿಟ್ರೇಷನ್ ಕ್ಲಾಸ್ ಇದೆ ಅಂತ ಸಾಕು, ಪಾಸ್ ಮಾಡಿಬಿಡ್ತಾರೆ ಇವಾಗ. ದೆನ್ ಸೆಕ್ಷನ್ 9, ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಇದು ಬಹಳ ವೆರಿ ಓಲ್ಡ್ ಸೆಕ್ಷನ್ 96ನಲ್ಲಿತ್ತು. ಅದೇನಾಯಿತು ಅಂದರೆ ಆವಾಗ the power of the court under section 9 and arbitral tribunal under section 17 has become almost equal by virtue of the amendment of 2015. ಮೊದಲು ಸೆಕ್ಷನ್ 17 ಅದು ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ, ಈಗ ಸೆಕ್ಷನ್ 17 ಮಾಡಿದ್ರು. ಅಲ್ಲೇ ಹೋಗಿ ಇಂಟ್ರಿ ಆರ್ಡರ್ ತೊಗೊಳ್ಳಿ, ನೀವು ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗಬೇಡಿ, 9 ಅಪ್ಲಿಕೇಶನ್ ಹಾಕ್ಕೊಂಡು ಕೂತ್ಕೊಬೇಡಿ. ಆರ್ಬಿಟ್ರೇಟರ್ ಹ್ಯಾಸ್ ಪವರ್ ಟು ಪಾಸ್ ದಿ ಇಂಟ್ರಿ ಆರ್ಡರ್. ಅರ್ಲಿಯರ್ ದ ಟೀತ್ಲೆಸ್ ಆಗಿತ್ತು, ಇವಾಗ arbitrator has power to pass, he has jurisdiction to pass the interim order, and even he can ask to enforce it. ಮೊದಲು ಇರಲಿಲ್ಲ, ಎನ್ಫೋರ್ಸಿಬಿಲಿಟಿ ಇರಲಿಲ್ಲ. ಪೊಲೀಸ್ನವ್ರು ಕರ್ಕೊಂಡು ಹೋಗ್ರಿ, ಆರ್ಬಿಟ್ರೇಟರ್ ಹ್ಯಾಸ್ ಪವರ್. ಅಟ್ಯಾಚ್ಮೆಂಟ್ ಮಾಡಿಸ್ರಿ ಪ್ರಾಪರ್ಟಿನ, ಇಮಿಡಿಯೇಟ್ ಅದನ್ನು ಸೀಲ್ ಮಾಡಿರಿ ಆ ಆಫೀಸನ್ನು. ನೌ ದ ಅಮೆಂಡ್ಮೆಂಟ್ ಸೇಸ್ ಸೊ ಏನಂತ,
ದಿ ಆರ್ಬಿಟ್ರಲ್ ಪ್ರೊಸೀಡಿಂಗ್ಸ್ ಶಾಲ್ ಬಿ ಕಮೆನ್ಸ್ಡ್ ವಿತಿನ್ ಎ ಪೀರಿಯಡ್ ಆಫ್ 90 days. ನೆಕ್ಸ್ಟ್ ಅದೇನಾಯಿತು, ಎ ಪೆಟಿಷನ್ ಪ್ರೇಯಿಂಗ್ ದಿ ಕೋರ್ಟ್ ಟು ಕಾಲ್ ಅಪಾನ್ ದಿ ಅದರ್ ಪಾರ್ಟಿ ಟು ಪ್ರೊಡ್ಯೂಸ್ ದಿ ಒರಿಜಿನಲ್ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಆರ್ ಇಟ್ಸ್ ಡ್ಯೂಲಿ ಸರ್ಟಿಫೈಡ್ ಕಾಪಿ ಬಿಫೋರ್ ದಿ ಕೋರ್ಟ್. ಇವಾಗ ಯಾವ್ದು ಬೇಕಾದರೂ ಹಾಕ್ಬೋದು, ಮೊದಲು ಒರಿಜಿನಲ್ ಹಾಕಬೇಕಿತ್ತು, ಇವಾಗ ಸರ್ಟಿಫೈಡ್ ಕಾಪಿನೂ ಹಾಕ್ಬೋದು ಅನ್ನೋ ಅಮೆಂಡ್ಮೆಂಟ್ ಆಯಿತು. ಸೆಕ್ಷನ್ 9ನಲ್ಲಿ ಏನಾಯಿತು, ಇಂಟ್ರಿಮ್ ಆರ್ಡ್ರು ಮೊದಲು ಬರೀ ಸಿವಿಲ್ ಕೋರ್ಟ್ ಕೊಡ್ತಾ ಇತ್ತು, ಈಗ ಆರ್ಬಿಟ್ರೇಟ್ರು ಕೊಡ್ಬೋದು, ಆರ್ಬಿಟ್ರೇಟ್ರೇ ಕೊಡ್ಬೋದು ಅಂತಲೂ ಆಯಿತು. ಆದರೆ ಕೇಳ್ತಾ ಇಲ್ಲ, ಯಾಕಂದರೆ ಜುಡಿಷಿಯಲ್ ಅಷ್ಟು ಬೇಗನೆ ಬಿಟ್ಕೊಡೋದಿಲ್ಲ ಎಲ್ಲನೂ. ನನ್ನ ಹತ್ರನೂ ಕೊಡ್ತೀನಲ್ರಿ, ನನ್ನ ಹತ್ರನೇ ಬನ್ನಿರಿ ಕೊಡ್ತಾರೆ ಇವ್ರನ್ನ. ಆದರೆ ಕೆಲವು ಇದನ್ನು ಆರ್ಬಿಟ್ರೇಟ್ರ್ ಹತ್ರ ತೊಗೊಂಡು ಹೋಗ್ರಿ ಅಂತ ಅವರೇ ಸಜೆಸ್ಟ್ ಮಾಡ್ಬೋದು. ಅವ್ರ ಕಷ್ಟ ಇರೋದನ್ನು ಆರ್ಬಿಟ್ರೇಟ್ರು, ಈಸಿ ಇರೋದನ್ನು ಅವ್ರು ಮಾಡ್ಬೋದು ಇವಾಗ. ಸೊ ದಟ್ ಈಸ್ ದಿ ಗೇಮ್ ದಟ್ ವಿ ಕ್ಯಾನ್ ಪ್ಲೇ, ದ ಜುಡಿಷಿಯಲ್ ಆಫೀಸರ್ಸ್ ಕ್ಯಾನ್ ಪ್ಲೇ. Before the commencement of the arbitral proceeding, a court passes an order for any interim measures of protection under Section 1. The arbitral proceeding shall be commenced within a period of 90 days from the date of such order or within such further time the court may determine. ಇವಾಗೆಲ್ಲ ಇಂಟ್ರಿಮ್ ಆರ್ಡರ್ ಕೊಟ್ಬಿಟ್ಟು 1 ವರ್ಷ ಇರೋ ಹಂಗಿಲ್ಲ. They cannot wait. After passing the interim order, within 90 days, arbitration proceeding should be commenced. Within 90 days. Otherwise, he can make an application before the High Court. Nodri ಹಿಂಗೆ ಮಾಡ್ತಾ ಇದ್ದಾರೆ ಇವರು. Moreover, within 90 days, the interim order period has to be closed. ಏನೋ ಒಂದು ಟೊಮೊಟೊ ಮೂಟೆ ಮಾರಬೇಕು, 90 ಡೇಸ್ನಲ್ಲಿ ಮಾರಪ್ಪ, ಅದನ್ನು 6 ತಿಂಗಳು ತಗೋಬೇಡ. 90 ಡೇಸ್ ಇದ್ದರೆ ಎಷ್ಟು, 3 months, 6 months ತಗೋಬೇಡ ನೀನು, 180 ಡೇಸ್ ತಗೋಬೇಡ, 90 ಡೇಸ್ನಲ್ಲಿ ಮಾಡು. ಇಲ್ಲದೇ ಇದ್ದರೆ ಇಂಟ್ರಿಮ್ ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಆರ್ಬಿಟ್ರೇಟ್ರೇ ಹೇಳ್ಬೋದು ಇವಾಗ. ಸೆಕ್ಷನ್ 17ನಲ್ಲಿ ಐ ವಿಲ್ ಕ್ಯಾನ್ಸಲ್ ದಿಸ್ ಆ್ಯಂಡ್ ಯು ಮಸ್ಟ್ ಚಾಲೆಂಜ್ ಬಿಫೋರ್ ದಿ ಹೈಕೋರ್ಟ್ ಆರ್ ವೇರ್ ಎವರ್ ಯು ವಾಂಟ್. ಮತ್ತೆ ಸೆಕ್ಷನ್ 9ಗೆ ಹೋಗೋಕ್ಕಾಗಲ್ಲ ನೀನು, ಯಾಕಂದರೆ ಆರ್ಬಿಟ್ರೇಟರ್ ಹ್ಯಾಸ್ 1 step ಅಹೆಡ್ ದ ಪವರ್ ವೆನ್ ಕಂಪೇರ್ ಟು ಸಿವಿಲ್ ಕೋರ್ಟ್ ಅನ್ನೋದಾಗ್ತಾ ಇದೆ ಇಲ್ಲಿ ನೋಡಿ ಅಮೆಂಡ್ಮೆಂಟ್ನಲ್ಲಿ. ದೆನ್ ನೆಕ್ಸ್ಟ್ ಏನು, ಪ್ರೊಸೀಜರ್ ಅಪಾಯಿಂಟ್ಮೆಂಟ್ ಆಫ್ ಆರ್ಬಿಟ್ರೇಟರ್ ಸೆಕ್ಷನ್ 11 ಬಿಫೋರ್ ದಿ ಅಮೆಂಡ್ಮೆಂಟ್. ಆರ್ಬಿಟ್ರೇಟ್ರನ್ನ ಅಪಾಯಿಂಟ್ಮೆಂಟ್ ಮಾಡೋದು ಬಹಳ ಕಷ್ಟದ ಕೆಲಸ. ಯಾರು ಆರ್ಬಿಟ್ರೇಟ್ರ್ ಆಗಬೇಕು, ಎಲ್ಲರೂ ಆಗ್ಬಿಡ್ಬೋದಾ, ಅದಕ್ಕೇನು ಕ್ವಾಲಿಫಿಕೇಷನ್ ಇಲ್ವಾ ಅನ್ನೋದಕ್ಕೆ ಸೆಕ್ಷನ್ 11ನಲ್ಲಿ ಸೆಕ್ಷನ್ 11 ಸಬ್ ಕ್ಲಾಸ್ 14 ಸಬ್ ಕ್ಲಾಸ್ 15 ಎಲ್ಲ ಬಂದ್ಬಿಡ್ತು, ಎಲ್ಲ ಅಮೆಂಡ್ ಆಗೋಯ್ತು. ಏನಂತ, ಆ್ಯನ್ ಆರ್ಬಿಟ್ರೇಟರ್ ಮಸ್ಟ್ ಹ್ಯಾವ್ ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್. ಇಫ್ ಎನಿ ಅಕೌಂಟ್ಸ್ ಡಿಫರೆನ್ಸ್ ಇದೆ, ಬ್ಯಾಲೆನ್ಸ್ ಶೀಟ್ನಲ್ಲಿ ಡಿಫರೆನ್ಸ್ ಇರುತ್ತೆ, ಫೇಕ್ ಆಗೋಗ್ಬಿಟ್ಟಿರುತ್ತೆ ಬ್ಯಾಲೆನ್ಸ್ ಶೀಟು, ಒಂದು ರಾಮನ ಲೆಕ್ಕ ಒಂದು ಲಕ್ಷ್ಮಣನ ಲೆಕ್ಕ ಇರುತ್ತೆ, ಅವ್ರು ಬರ್ತಾರೆ, ಕೃಷ್ಣನ ಲೆಕ್ಕ ಇದ್ಬಿಟ್ಟಿರುತ್ತೆ, ಅದು ಬರ್ತಾರೆ ಆರ್ಬಿಟ್ರೇಷನ್ಗೆ, ಅಲ್ಲೊಂದು ಹಾಕ್ತಾರೆ, ಇದು ಅಕೌಂಟೆನ್ಸಿನಲ್ಲಿ ಹೀಗೆ ಮ್ಯಾನಿಪುಲೇಟ್ ಮಾಡಿಬಿಟ್ಟಿದ್ದಾರೆ, ಕೋಆಪರೇಟಿವ್ ಸೊಸೈಟಿ ತುಂಬ ವರ್ಸ್ಟ್ ಆಗಿದೆ, ಅಕೌಂಟ್ಸಲ್ಲಿ ಮೇಂಟೈನ್ ಮಾಡಿಲ್ಲ, ಕ್ರೆಡಿಟ್ ಲೆಡ್ಜರೇ ಇಲ್ಲ, ಡೆಬಿಟ್ ಲೆಡ್ಜರೇ ಇಲ್ಲ, ಆಮೇಲೆ ಡೆಬಿಟ್ ನೋಟ್ ಕ್ರಿಯೇಟ್ ಮಾಡಿದ್ದಾರೆ, ಕ್ರೆಡಿಟ್ ನೋಟ್ ಕ್ರಿಯೇಟ್ ಮಾಡಿದ್ದಾರೆ, ಒಂದಕ್ಕೊಂದು ಟ್ಯಾಲಿ ಆಗೋದಿಲ್ಲ, ಡೆಬಿಟ್ ನೋಟ್ ಸುಮ್ಮನೆ ರೈಸ್ ಮಾಡಿಬಿಟ್ಟಿದ್ದಾರೆ, ಪಾರ್ಟೀಸ್ಗೆ ದುಡ್ಡೇ ಕೊಟ್ಟಿಲ್ಲ. ದೋಸ್ ಆರ್ ಆಲ್ ದ ಇಶ್ಯೂಸ್ ಅಕೌಂಟ್ಸ್ನಲ್ಲಿ. ಬ್ಯಾಲೆನ್ಸ್ ಶೀಟ್ನಲ್ಲಿ ಇಲ್ಲಿ ಅಸೆಟ್ ಇಲ್ಲ, ಇಲ್ಲಿ ಲಯಬಿಲಿಟಿ ಇಲ್ಲ, ಟ್ಯಾಲಿ ಆಗೋದಿಲ್ಲ, ಸೆಕ್ಯೂರ್ಡ್ ಲೋನ್ ಇಲ್ಲ, ಅನ್ಸೆಕ್ಯೂರ್ಡ್ ಲೋನ್ ಕೊಟ್ಟಿದ್ದಾರೆ, ಸೆಕ್ಯೂರ್ಡ್ ಲೋನ್ ಅದು ಫಿಕ್ಸೆಡ್ ಅಸೆಟ್ಸ್ನಲ್ಲಿ. ಇದು ಡಿಪ್ರಿಸಿಯೇಷನ್ನು ಅಂಡರ್ ಸೆಕ್ಷನ್ 32 ಮಾಡಿಲ್ಲ, ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಮಾಡಿಲ್ಲ, ಇದನ್ನು ಕಂಪನೀಸ್ ಆ್ಯಕ್ಟ್ ಪ್ರಕಾರ ಮಾಡಿಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ. ಸೋ ಮೆನಿ ಫ್ಯಾಕ್ಟರ್ಸ್ ಇನ್ ಅಕೌಂಟ್ಸ್. ಜಡ್ಜ್ ಎಲ್ಲಿ ಮಾಡ್ತಾರೆ, ಆವಾಗ ಚಾರ್ಟೆಡ್ ಅಕೌಂಟೆಂಟನ್ನು ಅಪಾಯಿಂಟ್ ಮಾಡ್ಬೋದು. ಅದು ಅಮೆಂಡ್ ಮಾಡಿದ್ರು. ಅಕೌಂಟೆಂಟ್ ಅಂತ ಅಲ್ಲ, ಅಕೌಂಟೆಂಟ್ ಮೀನ್ಸ್ ಅಂಡರ್ ಚಾರ್ಟೆಡ್ ಅಕೌಂಟೆಂಟ್ ಆ್ಯಕ್ಟ್, ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ಅಂಡರ್ ಕಂಪನೀಸ್ ಆ್ಯಕ್ಟ್, ಅಂಡರ್ ಕಾಸ್ಟ್ ಅಕೌಂಟೆನ್ಸಿ ಅಂಡ್ ವರ್ಕ್ಸ್ ಆ್ಯಕ್ಟ್. ಅಕೌಂಟೆಂಟ್ ಮೀನ್ಸ್ ಐದರ್ ಚಾರ್ಟೆಡ್ ಅಕೌಂಟೆಂಟ್ ಆರ್ ಕಾಸ್ಟ್ ಅಕೌಂಟೆಂಟ್. ಸೆಕ್ಷನ್ 35 ಆಫ್ ಕಾಸ್ಟ್ ಅಕೌಂಟೆಂಟ್ಸ್ ಆ್ಯಕ್ಟ್. ಇನ್ಕಮ್ ಟ್ಯಾಕ್ಸ್, ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಸೆಕ್ಷನ್ 215 ಎಲ್ಲ ಹೇಳುತ್ತೆ. ಅದನ್ನು ಏನಂತ, ನೀವು ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಆಗಬೇಕು ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರಬೇಕು ಅವನು. ಹೀ ಈಸ್ ಎಲಿಜಿಬಲ್ ಟು ಬಿಕಮ್ ದಿ ಆರ್ಬಿಟ್ರೇಟರ್ ಇಫ್ ಎನಿ ಡಿಸ್ಪ್ಯೂಟ್ಸ್ ದೇರ್ ಬಿ ದ ಇಶ್ಯೂ ರಿಲೇಟೆಡ್ ಟು ಬ್ಯಾಲೆನ್ಸ್ ಶೀಟ್ ಅಂಡ್ ಆಲ್. ಸೆಕ್ಷನ್ 11 ಅದೇ ಹೇಳ್ಕೊಂಡು ಹೋಗುತ್ತೆ, ಅಪಾಯಿಂಟ್ಮೆಂಟ್ ಆಫ್ ಆರ್ಬಿಟ್ರೇಟರ್ ಶಾಲ್ ನೌ ಬಿ ಮೇಡ್ ಬೈ ದಿ ಸುಪ್ರೀಂ ಕೋರ್ಟ್. ಯಾರು ಮಾಡಬೇಕು ಆರ್ಬಿಟ್ರೇಟರ್ನ ಅಪಾಯಿಂಟ್? ಸುಪ್ರೀಂ ಕೋರ್ಟ್ ಆರ್ ದಿ ಹೈ ಕೋರ್ಟ್ ಆಸ್ ದಿ ಕೇಸ್ ಮೇ ಬಿ, ಇನ್ಸ್ಟೆಡ್ ಆಫ್ ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆರ್ ದ ಚೀಫ್ ಜಸ್ಟಿಸ್ ಆಫ್ ಹೈ ಕೋರ್ಟ್. ಡೆಸಿಗ್ನೇಟೆಡ್ ಅಂತ ಮಾಡಿದ್ರು ಈಗೆಲ್ಲ.
ಡೆಸಿಗ್ನೇಟೆಡ್ ಯಾರು ಬೇಕಾದರೂ ಜಡ್ಜ್ ಆಗ್ಬೋದು, ಆದರೆ ಅದನ್ನು ಸುಪ್ರೀಂ ಕೋರ್ಟ್ ಅಂತ ವರ್ಡ್ ಯೂಸ್ ಮಾಡಿ ಚೀಫ್ ಜಸ್ಟಿಸ್ ಅಂತ ವರ್ಡ್ ಯೂಸ್ ಮಾಡಬಾರ್ದು. ಮೊದಲು ಚೀಫ್ ಜಸ್ಟಿಸ್ ಹ್ಯಾಸ್ ಟು ಪಾಸ್, ಎಲ್ಲರೂ ಚೀಫ್ ಜಸ್ಟಿಸ್ ಹತ್ರ ಹೋಗ್ತಾಯಿದ್ರು, ಅವ್ರಿಗೆ ಆಗ್ತಾ ಇರಲಿಲ್ಲ. ಅದರಿಂದ ಡೆಸಿಗ್ನೇಟೆಡ್ ಆನ್ ಬಿಹಾಫ್ ಆಫ್ ಚೀಫ್ ಜಸ್ಟಿಸ್ ಡೆಸಿಗ್ನೇಟ್ ಮಾಡಿ ಅವರು ಮಾಡ್ಬೋದು ಅಂತ. ಎಲ್ಲರೂ ಯಾರ್ಯಾರು ಅದರಲ್ಲಿ ಒಳ್ಳೆ ನಾಲೆಡ್ಜ್ ಇರುತ್ತೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಅಥವಾ ಆರ್ಬಿಟ್ರೇಷನಲ್ಲಿ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅದು ಸೆಕ್ಷನ್ 11 ಮೇಲೆ ಬಿಫೋರ್ ಅಮೆಂಡ್ಮೆಂಟ್ ಏನಿತ್ತು, ಆಫ್ಟರ್ ಅಮೆಂಡ್ಮೆಂಟ್ ಏನಾಯಿತು, ಚೀಫ್ ಜಸ್ಟಿಸ್ ಆರ್ ದಿ ಇದೇನು ಹೈಕೋರ್ಟ್ ಆರ್ ದ ಸುಪ್ರೀಂ ಕೋರ್ಟ್ ಎಂಪವರ್ಡ್ ಟು ಅಪಾಯಿಂಟ್ ದಿ ಆರ್ಬಿಟ್ರೇಟರ್ ಅಂತ ಆಯಿತು. ನೆಕ್ಸ್ಟ್ ಏನಾಯಿತು, ಇದು ಯಾಕೆ ಆಯಿತು ಅಂದರೆ ಈ SBP ವರ್ಸಸ್ ಪಟೇಲ್ ಇಂಜಿನಿಯರಿಂಗ್ ಲಿಮಿಟೆಡ್ ಅಂತ ಒಂದು ಕೇಸ್ ಇದೆ. ಇದರಲ್ಲಿ ಇನ್ ದಿಸ್ ಕೇಸ್ ದ ಈವನ್ ಜಡ್ಜಸ್ 7 ಜಡ್ಜಸ್ ಬೆಂಚ್ ಆಫ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಹೆಲ್ಡ್ ದಿ ಪವರ್ ಅಂಡರ್ ಸೆಕ್ಷನ್ 11 ಟು ಬಿ ಜುಡಿಷಿಯಲ್ ಇನ್ ನೇಚರ್. ಇದೆಲ್ಲ ಅಪಾಯಿಂಟ್ಮೆಂಟ್ ಆಫ್ ಆರ್ಬಿಟ್ರೇಟರ್ ಆರ್ ದ ಅಡ್ಮಿನಿಸ್ಟ್ರೇಟಿವ್ ಇನ್ ನೇಚರ್ ಅಂತ ಹೈಕೋರ್ಟ್ ಡಿಸೈಡ್ ಮಾಡಿಬಿಟ್ಟು ಯಾರೋ ಒಬ್ಬರನ್ನು ಮಾಡಿರಿ, ಚೀಫ್ ಜಸ್ಟಿಸ್ ಬಂದು ಏನೋ ಒಂದು ಮಾಡೋಣ, ಇಲ್ಲ ಇಟ್ ಈಸ್ ಜುಡಿಷಿಯಲ್ ಇನ್ ನೇಚರ್ ಅಂತ ಮಾಡ್ತು ಆ ಕೇಸ್ನಲ್ಲಿ, ಪಟೇಲ್ ಇಂಜಿನಿಯರಿಂಗ್ ಇದರಲ್ಲಿ ಕೇಸ್ನಲ್ಲಿ. ಆದ್ದರಿಂದ ಅದನ್ನು ಅಮೆಂಡ್ ಮಾಡಿಬಿಟ್ಟು ಹೌದು ಇದು ಜುಡಿಷಿಯಲ್ ಇನ್ ನೇಚರ್, ಸುಪ್ರೀಂ ಕೋರ್ಟ್ ಹ್ಯಾಸ್ ಪವರ್, ಹೈಕೋರ್ಟ್ ಹ್ಯಾಸ್ ಪವರ್, ನಾಟ್ ದಿ ಚೀಫ್ ಜಸ್ಟಿಸ್ ಆರ್ ಜಡ್ಜ್. ಅವ್ರಿಗೆ ಎಂಪವರ್ ಮಾಡ್ಬೋದು, ಡೆಸಿಗ್ನೇಟ್ ಮಾಡ್ಬೋದು ಯಾರಿಗನ್ನ, ಅದು ಬಂತು. ಆ್ಯಸ್ ಎ therefore for the purposes of this action shall not be regarded as a delegation of judicial power by the Supreme Court or the High Court. Thus, if the power to appoint the arbitrator is exercised by the court itself, it shall be considered as judicial power. ಆರ್ಬಿಟ್ರೇಟರ್ನ ಅಪಾಯಿಂಟ್ ಮಾಡಬೇಕಾದ್ರೆ ಇಟ್ಸ್ ಎ ಜುಡಿಷಿಯಲ್ ಪವರ್ ಅಂತ ಆಯಿತು, ಅಡ್ಮಿನಿಸ್ಟ್ರೇಟಿವ್ ಪವರ್ ಅಂತ ಯೂಸ್ ಮಾಡಬಾರ್ದು ಅಂತ ಆಯಿತು ಸೆಕ್ಷನ್ 11ನಲ್ಲಿ. ಆಮೇಲೆ ಡಿಟರ್ಮಿನೇಷನ್ ಆಫ್ ದಿ ಫೀಸ್ ಆಫ್ ದಿ ಆರ್ಬಿಟ್ರೇಟರ್, ಇದು ಅಮೆಂಡ್ ಆಯಿತು. ಮೊದಲು ಎಷ್ಟಂದರೆ ಅಷ್ಟೇ ತೊಗೊಂಡ್ಬಿಡ್ತಾಯಿದ್ರು, ಇವಾಗಲೂ ಅಷ್ಟೇ ತೊಗೊಳ್ತಾ ಇದ್ದಾರೆ, ಅದು ಬೇರೆ. ಆದ್ರೂ ಅವರೊಂದು ಮಾಡಬೇಕಲ್ಲ, ಕಣ್ಣು ಒರೆಸೋ ಒಂದು ಮಾಡಬೇಕಲ್ಲ, ಒಂದು ಅಮೆಂಡ್ಮೆಂಟು ಮಾಡಿದ್ರು. ಫೀಸ್ 8th ಶೆಡ್ಯೂಲ್ ಮಾಡಿದ್ರು, ಒಂದು 4th ಶೆಡ್ಯೂಲ್ ಒಂದು ಮಾಡಿದ್ರು, 8th ಶೆಡ್ಯೂಲ್ 2 ಮಾಡಿದ್ರು ಇವಾಗ ಮೊನ್ನೆ 2015 ಅಮೆಂಡ್ಮೆಂಟ್ನಲ್ಲಿ. ಏನಂತ 4th ಶೆಡ್ಯೂಲಲ್ಲಿ ಬರ್ತಾ ಅವರೇನು ಹೇಳಿದ್ರು, ಇದನ್ನು ನಾವು ಇಷ್ಟೇ ತೊಗೋಬೇಕು ಫೀಸು, 10 lakhs ತನಕ ಒಂದು 5,000 ರೂಪಾಯಿ, 10 lakhs ಆ್ಯಂಡ್ ಎಬೋವ್ ಆವಾಗ 0.5%. ಅದೇ ನಮ್ಮ ಕೋರ್ಟ್ ವ್ಯಾಲ್ಯೂಯೇಷನ್ ಏನಿದೆ, ಫೀಸ್ ವ್ಯಾಲ್ಯೂಯೇಷನ್ ನಮ್ಮಲ್ಲಿ ಏನಿದೆ ಸಿವಿಲ್ ಕೋರ್ಟ್ನಲ್ಲಿ, ಅದೇ ಥರ ಸೂಟ್ಸ್ ಆ್ಯಂಡ್ ವ್ಯಾಲ್ಯೂಯೇಷನಲ್ಲಿ ಏನಿದೆ ಪ್ರಿಸ್ಕ್ರಿಪ್ಷನ್, ಅದೇ ಥರ ಅಲ್ಲೂ ಅಪ್ ಟು 75 lakhs, ಅಪ್ ಟು 1 crore, ಎಬೋವ್ 1 crore, ಅಪ್ ಟು 50 crore ಕಮರ್ಷಿಯಲ್ ಕೋರ್ಟ್ ಆ್ಯಕ್ಟ್ನಲ್ಲಿ ಏನಿದೆ ಅದೇ ಥರ ಇಲ್ಲೂ ಮಾಡಿದ್ರು. ಬಟ್ ಒನ್ ಥಿಂಗ್, ಇದು ಎಷ್ಟು ಎಫಿಕೇಷಿಯಸ್ ಆಗಿ ಆಗ್ತಾಯಿದೆ ಅಂದರೆ, ನೋ ಬಡಿ ಆರ್ ಫಾಲೋಯಿಂಗ್ ಅಪ್ 4th ಶೆಡ್ಯೂಲ್. ಫೀಸ್ ಇದ್ರೂ ಅದು ಅಲ್ಲೇ ಇದೆ, ನಾನು ಮಾಡಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅದರಲ್ಲಿ